ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಎಲ್ಲರೂ ಆಶೀರ್ವಾದವಾಗಿ ಸಮಾಧಾನವಾಗಿ ಸೌಖ್ಯವಾಗಿದೆ ಎಂಬುದಾಗಿ ಕರ್ತನಲ್ಲಿ ನಾನು ನಂಬ್ತಿದ್ದೇನೆ. ಈ ಡೈಲಿ ಸೇವೆ ಮೂಲಕ ದೇವರ ವಾಕ್ಯನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನ ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಕಳೆದ ದಿನಗಳಿಂದ ನಾವು ನಮ್ಮ ಕರ್ತನಾದ ಯೇಸು ಸಿಲುಬೆಯಲ್ಲಿ ನಮಗಿಟ್ಟಿರುವಂಥ ರಕ್ಷಣೆ, ಆಶೀರ್ವಾದ, ಸಮಾಧಾನ, ಬಿಡುಗಡೆ, ಜಯ, ಸೌಖ್ಯವನ್ನು ಹೊಂದಿಕೊಳ್ಳುವಂತೆ ದೇವರು ಕೃಪೆ ಮಾಡ್ತಿದ್ದಾರೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವ ಮುಂಚೆ ಪರಿಶುದ್ಧ ಗ್ರಂಥದಿಂದ ಒಂದು ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನನ್ನ ಆಸೆಯನ್ನಾಗಿದ್ದೇನೆ. ಯೆಶಾಯ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 3ನೇ ವಾಕ್ಯ. ಯೆಶಾಯ 53:3 ಅಲ್ಲಿ ದೇವರು ವಾಕ್ಯ ಹೇಳ್ಬಿಟ್ಟಿದೆ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಕ್ರಿಸ್ತನು ನಮಗೋಸ್ಕರ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮ ಪಾಪವನ್ನು ಕ್ಷಮಿಸಿದ್ದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಸಿಲುಬೆ ಎಂಬ ಮರದಲ್ಲಿ ತೂಗಲ್ಪಟ್ಟು ನಮಗೋಸ್ಕರ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಸಿಲುಬೆಯಲ್ಲಿ ವ್ಯಾಧಿಪಟ್ಟನು. ಅಂದರೆ ಸಿಲುಬೆಯಲ್ಲಿ ನಮಗೋಸ್ಕರ ಗಾಯಪಟ್ಟು ಆತನ ಶರೀರ ಜಜ್ಜಲ್ಪಟ್ಟು ಆತನ ಗಾಯವಾದ ಬಾಸುರಗಳಿಂದ ನಮ್ಮ ವ್ಯಾಧಿಗಳನ್ನು ಗುಣಪಡಿಸಿದನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಸಿಲುಬೆಯ ಉಪದೇಶ ರಕ್ಷಣೆ ಹೊಂದಿದವರಿಗೆ, ಅಂದರೆ ಕೆಟ್ಟ ಮಾರ್ಗದವರಿಗೆ, ಕೆಟ್ಟವರಿಗೆ ಈ ಸಿಲುಬೆಯ ಉಪದೇಶವನ್ನು ನಂಬದವರಿಗೆ ಅದು ಹುಚ್ಚು ಮಾತಾಗಿದೆ. ನಂಬುವರಾದ ರಕ್ಷಣೆ ನಮಗೂ ಅದು ದೇವರ ಶಕ್ತಿಯಾಗಿದೆ. ಆಮೇನ್. ಸಹೋದರ, ಸಹೋದರಿ, ಈ ಒಂದು ಸಿಲುಬೆಯ ಉಪದೇಶವನ್ನು, ಈ ಒಂದು ಸತ್ಯವನ್ನು ಯಾರು ನಂಬ್ತೀರೋ, ಸ್ವೀಕಾರ ಮಾಡ್ತಿರೋ, ಹೃದಯದಲ್ಲಿ ಜಾಗ ಕೊಡ್ತಿರೋ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸೇರಿರುವಂಥ ಯಾವುದೇ ರೀತಿಯಾದ ವ್ಯಾಧಿಗಳಿದ್ರೂ ಕೂಡ, ರೋಗಗಳಿದ್ರೂ ಕೂಡ, ಬೆಳವಿನಗಳಿದ್ರೂ ಕೂಡ, ನೋವುಗಳಿದ್ರೂ ಕೂಡ ಈ ಕ್ಷಣನೇ ನಂಬುವಾಗ, ಪ್ರಾರ್ಥಿಸುವಾಗ, ಒಪ್ಪಿಸಿಕೊಡುವಾಗ ಆತನ ಬಾಸುಡಗಳಿಂದ, ಯೇಸು ಕ್ರಿಸ್ತನ ಬಾಸುಗಳ ಗಾಯಗಳಿಂದ ನೀವು ಸೌಖ್ಯವಾಗ್ತೀರಾ. ಕಾರಣ ನಾವು ಅಂದರೆ ದೇವರ ಮಕ್ಕಳು, ದೇವರನ್ನ ನಂಬುವರು, ದೇವರನ್ನ ಆರಾಧಿಸುವರು, ದೇವರನ್ನ ವಿಶ್ವಾಸ ಮಾಡುವರು, ದೇವರಿಗೆ ಸೇವೆ ಮಾಡುವರು. ದೇವರ ಮಕ್ಕಳು ಯಾವಾಗಲೂ ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು, ಕ್ಷೇಮವಾಗಿರಬೇಕು, ಬಲವಾಗಿರಬೇಕು, ಜೀವವಾಗಿರಬೇಕೆಂಬುದೇ ದೇವರ ಸಿದ್ಧವಾಗಿದೆ. ಅದಕ್ಕೋಸ್ಕರನೇ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಸಿಲುಬೆಯಲ್ಲಿ ರಕ್ತ ಸುರಿಸಿದ್ದು ಸತ್ತದು ಮಾತ್ರ ಅಲ್ಲ, ಸಿಲುಬೆಯಲ್ಲಿ ತೂಗಲ್ಪಟ್ಟು ಮರದಲ್ಲಿ ಆತನ ಶಾಪಗ್ರಸ್ತನಾಗಿದ್ದು ಮಾತ್ರ ಅಲ್ಲ, ಸಿಲುಬೆಯಲ್ಲಿ ಗಾಯಪಟ್ಟು ಆತನ ಶರೀರ ಜಜ್ಜಲ್ಪಟ್ಟು ಆತನ ಬಾಸುರಗಳಿಂದ ನಮಗೆ ಗುಣಪಡಿಸಿದನು. ಸಿಲುಬೆಯಲ್ಲಿ ನಮಗೋಸ್ಕರ ವ್ಯಾಧಿಪಟ್ಟನು. ಒಂದು ವೇಳೆ ಸಹೋದರ, ಸಹೋದರಿ, ಅನೇಕ ವ್ಯಾಧಿಗಳಿಂದ, ರೋಗಗಳಿಂದ, ಬೆಳವಿನಗಳಿಂದ, ನೋವುಗಳಿಂದ ಕಷ್ಟಪಡ್ತಿದ್ದೀರಾ? ಅಯ್ಯೋ, ಅನೇಕ ವರ್ಷಗಳಿಂದ ನಾನು ಈ ವ್ಯಾಧಿಯಿಂದ ಬಿಡುಗಡೆ ಆಗ್ತಾ ಇಲ್ಲ, ನನಗೆ ಸೌಖ್ಯ ಸಿಗುತ್ತಿಲ್ಲ, ಎಷ್ಟು ಹಾಸ್ಪಿಟಲ್ ಹೋಗ್ತಿದ್ದೀನಿ, ಎಷ್ಟು ಮೆಡಿಸಿನ್ ತಗೋತಿದ್ದೀನಿ, ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಿದ್ದೀನಿ, ಆದರೂ ಕೂಡ ನನಗೆ ಈ ವ್ಯಾಧಿ ಗುಣವಾಗ್ತಿಲ್ಲ. ಡಾಕ್ಟ್ರು ಹೇಳ್ತಿದ್ದಾರೆ, ಈ ವ್ಯಾಧಿಗೆ ನಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ, ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ನಿಮ್ಮ ವ್ಯಾಧಿ ಹೋಗ್ತಿಲ್ಲ, ಏನು ಮಾಡೋದು ಕೈ ಬಿಟ್ಟಿದ್ದಾರಾ? ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ಇವತ್ತು ಸಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ವ್ಯಾಧಿಪಟ್ಟಂಥ, ಗಾಯಪಟ್ಟಂಥ, ಆತನ ಶರೀರವನ್ನು ಜಜ್ಜಲು ಒಪ್ಪಿಸ್ಕೊಟ್ಟಂಥ ಯೇಸುವನ್ನು ನೋಡಿ ಪ್ರಾರ್ಥನೆ ಮಾಡಿ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಆತನು ಯೆಹೋವ ರಾಫ, ಆತನು ಆರೋಗ್ಯದಾತನು, ಆತನು ಪರಮ ವೈದ್ಯನು, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಒಂದು ವೇಳೆ ಡಾಕ್ಟರ್ ಕೈ ಬಿಡ್ಬೋದು, ಒಂದು ವೇಳೆ ಮೆಡಿಸಿನ್ ಕೈ ಬಿಡ್ಬೋದು, ಒಂದು ವೇಳೆ ಮನುಷ್ಯರು ಕೈ ಬಿಡ್ಬೋದು. ಯೇಸುವನ್ನು ನಂಬುವಾಗ, ಈ ಸತ್ಯವನ್ನು ನಾವು ನಂಬುವಾಗ ನಿಮ್ಮ ಶರೀರದಲ್ಲಿರುವಂಥ, ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ವ್ಯಾಧಿಗಳು, ಎಲ್ಲ ರೋಗಗಳು,
ಬಲವಿನಗಳು, ನೋವುಗಳು ಈಗಲೇ ನೀವು ಸೌಖ್ಯವಾಗ್ತೀರಾ. ಕಾರಣ ನೀವು ನಾನು ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು, ಕ್ಷೇಮವಾಗಿರಬೇಕು, ಸ್ವಸ್ಥತವಾಗಿರ್ಬೇಕೆಂಬುದಕ್ಕಾಗಿ ಸಿಲುವೆಯಲ್ಲಿ ಯೇಸು ವ್ಯಾಧಿಪಟ್ಟು, ಆತನ ಶರೀರ ಜಜ್ಜಲ್ಪಟ್ಟು, ಆತನ ಶರೀರದಲ್ಲಿ ಗಾಯಪಟ್ಟು, ಆತನ ಬಾಸುಟಗಳಿಂದ ನಮಗೆ ಗುಣವಾಯಿತು. ನೋಡಿ 53:5 ವಾಕ್ಯದಲ್ಲಿ ಅವನ ಬಾಸುಟಗಳಿಂದ ನಮಗೆ ಗುಣವಾಯಿತು. ಆಮೇ ನಂಬ್ತೀರಾ? ವಿಶ್ವಾಸ ಮಾಡ್ತೀರಾ? ಎಲ್ಲಿ ನಿಮಗೆ ವ್ಯಾಧಿ ಇದೆಯೋ, ಎಲ್ಲಿ ನಿಮಗೆ ನೋವುಗಳಿದೆಯೋ, ರೋಗಗಳಿದೆಯೋ, ಅಲ್ಲಿ ಕೈ ಇಟ್ಟು, ಒಂದು ನಿಮ್ಮ ಮನೇಲಿ ಯಾರಾದರೂ ವ್ಯಾಧಿಲಿದ್ದಾರಾ, ಬಲವೀನದಲ್ಲಿದ್ದಾರಾ, ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಈಗ ದೇವರ ಗುಣಪಡಿಸೋ ಶಕ್ತಿ, ಈಗಲೇ ದೇವರ ಬಿಡುಗಡೆ ಮಾಡೋ ಶಕ್ತಿ, ಈಗಲೇ ದೇವರ ಸ್ವಸ್ಥವ ಶಕ್ತಿ, ಆತನ ಬಾಸುಗಳ ಕರ ನಿಮ್ಮನ್ನು ಮುಟ್ಟಿ ನೀವು ಸೌಖ್ಯವಾಗ್ತೀರಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣವಾ? ಅಪ್ಪ ಯೇಸುವೆ, ಈ ಒಳ್ಳೆ ಸಮಯಗ ಸ್ತೋತ್ರಪ್ಪ. ಇದು ಈ ಡೈಲಿ ಸೇವೆ ಮೂಲಕ ಯಾರೆಲ್ಲ ವಾಕ್ಯವನ್ನು ಕೇಳಿ ಸೌಖ್ಯಗಾಗಿ, ಬಿಡುಗಡೆಗಾಗಿ, ಅದ್ಭುತಗಾಗಿ, ಹೀಲಿಂಗಾಗಿ ಪ್ರಾರ್ಥಿಸ್ತಿದ್ದಾರೋ, ಎಲ್ಲಿ ಕೈ ಇಟ್ಟು ಯಾವ ಸ್ಥಳದ ನೋಗಲಿ ಪ್ರಾರ್ಥಿಸ್ತಾರೋ, ಯಾರಿಗೋಸ್ಕರ ಪ್ರಾರ್ಥಿಸ್ತಾರೋ ಅಷ್ಟು ಜನರ ಮೇಲೆ ಎಸ್ಸಪ್ಪ ಸಿಲುವೆಯಲ್ಲಿ ನಮಗೋಸ್ಕರ ವ್ಯಾಧಿಪಟ್ಟು, ನಿಮ್ಮ ಶರೀರ ಜಜ್ಜಲ್ಪಟ್ಟು, ಗಾಯಪಟ್ಟು, ನಿಮ್ಮ ಬಾಸುಗಳಿಂದ ನಮ್ಮನ್ನು ಗುಣಪಡಿಸಿಲ್ಲಪ್ಪ. ಅದೇ ಶಕ್ತಿ, ಅದೇ ಬಿಡುಗಡೆ, ಅದೇ ಸೌಖ್ಯ, ಅದೇ ಗುಣಪಡಿಸೋ ಶಕ್ತಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಂಬುತ್ತಿರುವ, ಪ್ರಾರ್ಥಿಸ್ತಿರುವ, ಎಲ್ಲೆಲ್ಲಿ ಕೈ ಇಟ್ಟು ಪ್ರಾರ್ಥಿಸಿರೋ ಅವ್ರ ಮೇಲೆ ನಿಮ್ಮ ಶಕ್ತಿ, ಬಾಸುಗಳ ಗುಣಪಡಿಸೋ ಶಕ್ತಿ ಇಳಿಯುತ್ತಿರಕ ಸ್ತೋತ್ರ ಮಾಡ್ತೀರಪ್ಪ, ಗುಣಪಡಿಸೋದಕ್ಕೆ ಸ್ತೋತ್ರ ಮಾಡ್ತೀರಪ್ಪ. ಎಲ್ಲ ಕ್ಯಾನ್ಸರ್ ಗಡ್ಡೆಗಳು, ಕ್ಯಾನ್ಸರ್ ವ್ಯಾಧಿಗಳು, ಮರಣ ವ್ಯಾಧಿಗಳು, ಎಲ್ಲ BP, ಶುಗರ್, ಆಸ್ಮಾ, ಥೈರಾಯ್ಡ್, ಎಲ್ಲ ನರ ಪ್ರಾಬ್ಲಮ್ಗಳು ಅಪ್ಪ, ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಎಲ್ಲ ಥೈರಾಯ್ಡ್ ಪ್ರಾಬ್ಲಮ್, ಎಲ್ಲ ಲೆಂಗ್ಸ್ ಪ್ರಾಬ್ಲಮ್, ಎಲ್ಲ ಅಪ್ಪ ಲಕ್ವ ಪ್ರಾಬ್ಲಮ್, ಸ್ಟ್ರೋಕ್ ಪ್ರಾಬ್ಲಮ್, ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಶಕ್ತಿ ಇಳಿತಿರೋದಕ್ಕೆ ಸ್ತೋತ್ರ. ನಿಮ್ಮ ಭಾಷೆಗಳ ಗುಣಪಡಿಸೋ ಶಕ್ತಿ ಅವ್ರನ್ನ ಮುಟ್ಟಿ ಗುಣಪಡಿಸೋದಕ್ಕೆ ಸ್ತೋತ್ರಪ್ಪ. ಲಾರ್ಡ್ ಟಚ್ ಅಂಡ್ ಹೀಲ್ ಮೈ ಪೀಪಲ್ ಲಾರ್ಡ್. ಯೇಸುವಿನ ನಾಮದಲ್ಲಿ ನನ್ನ ಜನರನ್ನ ಸೌಖ್ಯಪಡಿಸೋದಕ್ಕೆ ಸ್ತೋತ್ರಪ್ಪ. ಆಶೀರ್ವದಿಸ್ತೇನೆ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.